ಆ ಊರಲ್ಲಿ ಸ್ಮಶಾನದ ಸಮಸ್ಯೆ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವ ಮೂಲಕ ಹೈ ಡ್ರಾಮಾ ಒಂದು ಕೂಡ ನಡೆದಿತ್ತು. ಹೀಗಾಗಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗಿ ಜಿಲ್ಲಾಧಿಕಾರಿಯೊಬ್ಬರು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗಕ್ಕಾಗಿ ಗ್ರಾಮಸ್ಥರ ಪರದಾಟ, ಭೂಮಿ ಮಂಜೂರಾದ್ರೂ ಧರ್ಮ ಸಂಕಟ. ಒಂದೆಡೆ ಸ್ಮಶಾನಕ್ಕೆ ಭೂಮಿ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿಯ ಆದೇಶ ಪತ್ರ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇತ್ತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವ ಸ್ಥಳದಲ್ಲಿ ಕಬರಸ್ಥಾನದ ದೃಶ್ಯ. ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿನ ಸ್ಮಶಾನಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಭೂಮಿ ನೀಡಿರುವ ವಿಷಯ ಇದೀಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮಂಗಳಾಪುರ ಗ್ರಾಮದಿಂದ ಕೋಳೂರು ಗ್ರಾಮ 4 ಕಿಲೋಮೀಟರ್ ದೂರದಲ್ಲಿದ್ದು, ಯಾರಾದರೂ ಮೃತಪಟ್ಟರೆ 4 ಕಿಲೋಮೀಟರ್ ದೂರದ ಕೋಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಮಂಗಳಾಪುರದ ಗ್ರಾಮಸ್ಥರಿಗೆ ಎದುರಾಗಿದೆ. ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಮೀನು ಒಟ್ಟು 1.25 ಎಕರೆ ವಿಸ್ತೀರ್ಣ ಹೊಂದಿರುವ ಸರ್ವೆ ನಂಬರ್ 48ನೇ ಜಮೀನಿನಲ್ಲಿ ಹಾಲು ಉತ್ಪಾದಕರ ಸಂಘ, ಜಾಮಿಯಾ ಮಸೀದಿ, ರಾಜಕಾಲುವೆ, ಸಣ್ಣ ನೀರಾವರಿ ಇಲಾಖೆಯ ಕಟ್ಟಡ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಕಬರಸ್ಥಾನದಲ್ಲೇ ಈಗಾಗಲೇ ಗೋರಿಗಳಿದ್ದು, ಇದರಲ್ಲಿ ಹಿಂದೂಗಳಿಗೆ ಸ್ಮಶಾನಕ್ಕೆ ಜಾಗ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿರುವ ಗ್ರಾಮಸ್ಥರು, ಸ್ವತಃ ಜಿಲ್ಲಾಡಳಿತವೇ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಿ. ಆ ಊರಲ್ಲಿ ಸ್ಮಶಾನದ ಸಮಸ್ಯೆ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವ ಮೂಲಕ ಹೈ ಡ್ರಾಮಾ ಒಂದು ಕೂಡ ನಡೆದಿತ್ತು. ಹೀಗಾಗಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗಿ ಜಿಲ್ಲಾಧಿಕಾರಿಯೊಬ್ಬರು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗಕ್ಕಾಗಿ ಗ್ರಾಮಸ್ಥರ ಪರದಾಟ, ಭೂಮಿ ಮಂಜೂರಾದ್ರೂ ಧರ್ಮ ಸಂಕಟ. ಒಂದೆಡೆ ಸ್ಮಶಾನಕ್ಕೆ ಭೂಮಿ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿಯ ಆದೇಶ ಪತ್ರ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇತ್ತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವ ಸ್ಥಳದಲ್ಲಿ ಕಬರಸ್ಥಾನದ ದೃಶ್ಯ. ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿನ ಸ್ಮಶಾನಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಭೂಮಿ ನೀಡಿರುವ ವಿಷಯ ಇದೀಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮಂಗಳಾಪುರ ಗ್ರಾಮದಿಂದ ಕೋಳೂರು ಗ್ರಾಮ 4 ಕಿಲೋಮೀಟರ್ ದೂರದಲ್ಲಿದ್ದು, ಯಾರಾದರೂ ಮೃತಪಟ್ಟರೆ 4 ಕಿಲೋಮೀಟರ್ ದೂರದ ಕೋಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಮಂಗಳಾಪುರದ ಗ್ರಾಮಸ್ಥರಿಗೆ ಎದುರಾಗಿದೆ. ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಮೀನು ಒಟ್ಟು 1.25 ಎಕರೆ ವಿಸ್ತೀರ್ಣ ಹೊಂದಿರುವ ಸರ್ವೆ ನಂಬರ್ 48ನೇ ಜಮೀನಿನಲ್ಲಿ ಹಾಲು ಉತ್ಪಾದಕರ ಸಂಘ, ಜಾಮಿಯಾ ಮಸೀದಿ, ರಾಜಕಾಲುವೆ, ಸಣ್ಣ ನೀರಾವರಿ ಇಲಾಖೆಯ ಕಟ್ಟಡ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಕಬರಸ್ಥಾನದಲ್ಲೇ ಈಗಾಗಲೇ ಗೋರಿಗಳಿದ್ದು, ಇದರಲ್ಲಿ ಹಿಂದೂಗಳಿಗೆ ಸ್ಮಶಾನಕ್ಕೆ ಜಾಗ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿರುವ ಗ್ರಾಮಸ್ಥರು, ಸ್ವತಃ ಜಿಲ್ಲಾಡಳಿತವೇ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ. ಆ ಊರಲ್ಲಿ ಸ್ಮಶಾನದ ಸಮಸ್ಯೆ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವ ಮೂಲಕ ಹೈ ಡ್ರಾಮಾ ಒಂದು ಕೂಡ ನಡೆದಿತ್ತು. ಹೀಗಾಗಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗಿ ಜಿಲ್ಲಾಧಿಕಾರಿಯೊಬ್ಬರು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗಕ್ಕಾಗಿ ಗ್ರಾಮಸ್ಥರ ಪರದಾಟ, ಭೂಮಿ ಮಂಜೂರಾದ್ರೂ ಧರ್ಮ ಸಂಕಟ. ಒಂದೆಡೆ ಸ್ಮಶಾನಕ್ಕೆ ಭೂಮಿ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿಯ ಆದೇಶ ಪತ್ರ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇತ್ತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವ ಸ್ಥಳದಲ್ಲಿ ಕಬರಸ್ಥಾನದ ದೃಶ್ಯ. ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿನ ಸ್ಮಶಾನಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಭೂಮಿ ನೀಡಿರುವ ವಿಷಯ ಇದೀಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮಂಗಳಾಪುರ ಗ್ರಾಮದಿಂದ ಕೋಳೂರು ಗ್ರಾಮ 4 ಕಿಲೋಮೀಟರ್ ದೂರದಲ್ಲಿದ್ದು, ಯಾರಾದರೂ ಮೃತಪಟ್ಟರೆ 4 ಕಿಲೋಮೀಟರ್ ದೂರದ ಕೋಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಮಂಗಳಾಪುರದ ಗ್ರಾಮಸ್ಥರಿಗೆ ಎದುರಾಗಿದೆ.
ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಮೀನು ಒಟ್ಟು 1.25 ಎಕರೆ ವಿಸ್ತೀರ್ಣ ಹೊಂದಿರುವ ಸರ್ವೆ ನಂಬರ್ 48ನೇ ಜಮೀನಿನಲ್ಲಿ ಹಾಲು ಉತ್ಪಾದಕರ ಸಂಘ, ಜಾಮಿಯಾ ಮಸೀದಿ, ರಾಜಕಾಲುವೆ, ಸಣ್ಣ ನೀರಾವರಿ ಇಲಾಖೆಯ ಕಟ್ಟಡ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಕಬರ್ಸ್ಥಾನದಲ್ಲೇ ಈಗಾಗಲೇ ಗೋರಿಗಳಿದ್ದು, ಇದರಲ್ಲಿ ಹಿಂದೂಗಳಿಗೆ ಸ್ಮಶಾನಕ್ಕೆ ಜಾಗ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿರುವ ಗ್ರಾಮಸ್ಥರು, ಸ್ವತಃ ಜಿಲ್ಲಾಡಳಿತವೇ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಆ ಊರಲ್ಲಿ ಸ್ಮಶಾನದ ಸಮಸ್ಯೆ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವ ಮೂಲಕ ಹೈ ಡ್ರಾಮಾ ಒಂದು ಕೂಡ ನಡೆದಿತ್ತು. ಹೀಗಾಗಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗಿ ಜಿಲ್ಲಾಧಿಕಾರಿಯೊಬ್ಬರು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗಕ್ಕಾಗಿ ಗ್ರಾಮಸ್ಥರ ಪರದಾಟ, ಭೂಮಿ ಮಂಜೂರಾದ್ರೂ ಧರ್ಮ ಸಂಕಟ. ಒಂದೆಡೆ ಸ್ಮಶಾನಕ್ಕೆ ಭೂಮಿ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿಯ ಆದೇಶ ಪತ್ರ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇತ್ತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವ ಸ್ಥಳದಲ್ಲಿ ಕಬರಸ್ಥಾನದ ದೃಶ್ಯ. ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿನ ಸ್ಮಶಾನಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಭೂಮಿ ನೀಡಿರುವ ವಿಷಯ ಇದೀಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮಂಗಳಾಪುರ ಗ್ರಾಮದಿಂದ ಕೋಳೂರು ಗ್ರಾಮ 4 ಕಿಲೋಮೀಟರ್ ದೂರದಲ್ಲಿದ್ದು, ಯಾರಾದರೂ ಮೃತಪಟ್ಟರೆ 4 ಕಿಲೋಮೀಟರ್ ದೂರದ ಕೋಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಮಂಗಳಾಪುರದ ಗ್ರಾಮಸ್ಥರಿಗೆ ಎದುರಾಗಿದೆ. ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಮೀನು ಒಟ್ಟು 1.25 ಎಕರೆ ವಿಸ್ತೀರ್ಣ ಹೊಂದಿರುವ ಸರ್ವೆ ನಂಬರ್ 48ನೇ ಜಮೀನಿನಲ್ಲಿ ಹಾಲು ಉತ್ಪಾದಕರ ಸಂಘ, ಜಾಮಿಯಾ ಮಸೀದಿ, ರಾಜಕಾಲುವೆ, ಸಣ್ಣ ನೀರಾವರಿ ಇಲಾಖೆಯ ಕಟ್ಟಡ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಕಬರ್ಸ್ಥಾನದಲ್ಲೇ ಈಗಾಗಲೇ ಗೋರಿಗಳಿದ್ದು, ಇದರಲ್ಲಿ ಹಿಂದೂಗಳಿಗೆ ಸ್ಮಶಾನಕ್ಕೆ ಜಾಗ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿರುವ ಗ್ರಾಮಸ್ಥರು, ಸ್ವತಃ ಜಿಲ್ಲಾಡಳಿತವೇ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡ. ಆ ಊರಲ್ಲಿ ಸ್ಮಶಾನದ ಸಮಸ್ಯೆ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವ ಮೂಲಕ ಹೈ ಡ್ರಾಮಾ ಒಂದು ಕೂಡ ನಡೆದಿತ್ತು. ಹೀಗಾಗಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗಿ ಜಿಲ್ಲಾಧಿಕಾರಿಯೊಬ್ಬರು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗಕ್ಕಾಗಿ ಗ್ರಾಮಸ್ಥರ ಪರದಾಟ, ಭೂಮಿ ಮಂಜೂರಾದ್ರೂ ಧರ್ಮ ಸಂಕಟ. ಒಂದೆಡೆ ಸ್ಮಶಾನಕ್ಕೆ ಭೂಮಿ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿಯ ಆದೇಶ ಪತ್ರ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇತ್ತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವ ಸ್ಥಳದಲ್ಲಿ ಕಬರಸ್ಥಾನದ ದೃಶ್ಯ. ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿನ ಸ್ಮಶಾನಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಭೂಮಿ ನೀಡಿರುವ ವಿಷಯ ಇದೀಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮಂಗಳಾಪುರ ಗ್ರಾಮದಿಂದ ಕೋಳೂರು ಗ್ರಾಮ 4 ಕಿಲೋಮೀಟರ್ ದೂರದಲ್ಲಿದ್ದು, ಯಾರಾದರೂ ಮೃತಪಟ್ಟರೆ 4 ಕಿಲೋಮೀಟರ್ ದೂರದ ಕೋಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಮಂಗಳಾಪುರದ ಗ್ರಾಮಸ್ಥರಿಗೆ ಎದುರಾಗಿದೆ. ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಮೀನು ಒಟ್ಟು 1.25 ಎಕರೆ ವಿಸ್ತೀರ್ಣ ಹೊಂದಿರುವ ಸರ್ವೆ ನಂಬರ್ 48ನೇ ಜಮೀನಿನಲ್ಲಿ ಹಾಲು ಉತ್ಪಾದಕರ ಸಂಘ, ಜಾಮಿಯಾ ಮಸೀದಿ, ರಾಜಕಾಲುವೆ, ಸಣ್ಣ ನೀರಾವರಿ ಇಲಾಖೆಯ ಕಟ್ಟಡ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಕಬರ್ಸ್ಥಾನದಲ್ಲೇ ಈಗಾಗಲೇ ಗೋರಿಗಳಿದ್ದು, ಇದರಲ್ಲಿ ಹಿಂದೂಗಳಿಗೆ ಸ್ಮಶಾನಕ್ಕೆ ಜಾಗ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿರುವ ಗ್ರಾಮಸ್ಥರು, ಸ್ವತಃ ಜಿಲ್ಲಾಡಳಿತವೇ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ